ಓಂ ಶಾಂತಿ ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರುಗಳದಾಗಲಿ. 7 ಚಕ್ರಗಳ ಮುತ್ತು ರತ್ನಗಳು ಅಥವಾ ಮಾಲೆ. 7 ಚಕ್ರಗಳ ಮುತ್ತು ರತ್ನಗಳು, ಅವುಗಳ ಮಾಲೆ. ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ ನೀವು ಕೇಳಿದಿರ. ಅವುಗಳ ಮಾಲೆಗಳನ್ನು ನೀವು ನೋಡಿದಿರಲ್ಲ, ಗೊತ್ತಿಲ್ಲ. ಬ್ರೇಸ್ಲೈಟ್ ಅಂತಾರೆ. ಮುತ್ತು ರತ್ನ ಹವಳ ನೀಲಮಣಿಗಳಿಂದ ಮಾಡಿದಂಥ ಟೈಗರ್ ಸ್ಟೋನುಗಳಿಂದ ಮಾಡಿರ್ತಕ್ಕಂಥ ಮುತ್ತು ರತ್ನಗಳ ಮಾಲೆ ಇದು. ಸಪ್ತಚಕ್ರಗಳು 7 ಬಣ್ಣಗಳು, 7 ಬಣ್ಣಗಳ ಮಾಲೆ ಇದು. 7 ಬಣ್ಣಗಳ ಕಲ್ಲುಗಳಿಂದ ಮಾಡಿರ್ತಕ್ಕಂಥ ಮುತ್ತು ರತ್ನ ಹವಳ ನೀಲಮಣಿಗಳಿಂದ ಮಾಡಿರ್ತಕ್ಕಂಥ ಮಾಲೆ ಇದು. ಏತಕ್ಕೆ? ನಾವು ಕುಂಡಲಿನಿ ಸಾಧನೆ, ಕುಂಡಲಿನಿ ಯೋಗ ಸಾಧನೆ ಮಾಡೋಕ್ಕೆ ಕೆಲವರು ಕುಂಡಲಿನಿ ಯೋಗ ಸಾಧನೆ ಅಥವಾ ಸಪ್ತಚಕ್ರಗಳ ಕುಂಡಲಿನಿ ಯೋಗ ಸಾಧನೆ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಈ ಮಾಲೆಗಳನ್ನು ಧರಿಸ್ತಾರೆ. ತಮ್ಮ ಶರೀರದಲ್ಲಿರ್ತಕ್ಕಂಥ ಕಲರ್ ಶಕ್ತಿ ಏನಿದೆ ಕುಂಡಲಿನಿ ಸಾಧನೆ, ಅದಕ್ಕೆ ಎನರ್ಜಿ ಬೇಕು ಅಂತ, ಒಂದು ಸಮತೋಲನ ಬೇಕಂತ ಈ ರೀತಿ ಕಲರ್ ಇರ್ತಕ್ಕಂಥ ಮಾಲೆಯನ್ನು, ಮುತ್ತರತ್ನಗಳ ಮಾಲೆಯನ್ನು ಧರಿಸ್ತಾರೆ. ನೀವು ನೋಡ್ಬೋದು, ಇದು ಸ್ಟೋನ್ ಇರುತ್ತೆ, ಅಂದರೆ ಮೆಟಲ್ ಸ್ಟೋನು ಇರುತ್ತೆ, ಬೆಳ್ಳಿ ಬಂಗಾರ ಅಂತಿರಲ್ಲ ಆ ರೀತಿ. ಹಾಗೆ ಕೆಲವೊಂದು ಕಲ್ಲುಗಳಿರುತ್ತೆ, ಟೈಗರ್ ಸ್ಟೋನು, ಇನ್ನೊಂದು ಮತ್ತೊಂದು ಅಂತ ನೀವು ನೋಡಿರಬೇಕು ಈ ಮಾಲೆಗಳನ್ನು. ಗೊತ್ತಾಯ್ತಲ್ಲ? ಏತಕ್ಕೆ? ಕುಂಡಲಿನಿ ಯೋಗ ಸಾಧನೆ ನಮ್ಮ ಶರೀರದಲ್ಲಿ ಚಕ್ರಗಳ ಸಮತೋಲನ, ಆಧ್ಯಾತ್ಮಿಕ, ಭಾವನಾತ್ಮಕ, ಮಾನಸಿಕ, ದೈಹಿಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ, ಎನರ್ಜಿ, ನಮ್ಮ ಶರೀರದ ಎನರ್ಜಿಯನ್ನು ಸಮತೋಲನ ಕಾಪಾಡಲಿಕ್ಕೆ ಈ ಒಂದು ಕುಂಡಲಿನಿ ಯೋಗ ಸಾಧನೆ ಮಾಡ್ತಕ್ಕಂಥವ್ರು ಅಥವಾ ಆಧ್ಯಾತ್ಮಿಕ ಸಾಧನೆಯಲ್ಲಿರ್ತಕ್ಕಂಥವ್ರು, ಜಪ ತಪ ಮಾಡ್ತಕ್ಕಂಥವ್ರು, ಅವರಿಗೆ ಎನರ್ಜಿಗಾಗಿದೆ ಈ ಕಲ್ಲುಗಳು, ಈ ಬ್ರೇಸ್ಲೈಟನ್ನು ಕೈಗೆ ಕಟ್ಕೋತಾರೆ. ಅಂದರೆ ಇದು ಸಪ್ತಚಕ್ರಗಳ ಕುಂಡಲಿನಿ ಸಾಧನೆ ಮಾಡ್ತಕ್ಕಂಥವ್ರು. ಓಕೆನಾ? ಇಲ್ಲಿ ಒಂದು ಸರದಲ್ಲಿ ಏನೆಲ್ಲ ಇರುತ್ತೆ ನೋಡಿ, ಇದು ಮೆಟಲ್ ಸ್ಟೋನ್, ಒಂದು ಮೆಟಲ್ ಇರುತ್ತೆ, ಅದು ಬೆಳ್ಳಿ ಇರ್ಬೋದು, ಬಂಗಾರದಿರ್ಬೋದು, ಒಟ್ಟಿನಲ್ಲಿ ಒಂದು ಮೆಟಲ್ ಇರುತ್ತೆ. ಇದು ಸಾಮಾನ್ಯ ಒಂದು ಮೆಟಲ್. ಆಮೇಲೆ ಪಕ್ಕದಲ್ಲಿ ಟೈಗರ್ ಸ್ಟೋನ್, ಜಾಸ್ಮಿನ್, ಇನ್ನೊಂದು ಮತ್ತೊಂದು, ಹವಳ, ಮುತ್ತು, ರತ್ನ ಇತ್ಯಾದಿಗಳು ಇದರಲ್ಲಿರ್ತಕ್ಕಂಥದ್ದು. ಅಷ್ಟೇ, ಇನ್ನೇನಿಲ್ಲ. ಆದರೆ ಸ್ಟೋನುಗಳು ಅಂದರೆ ಕಲ್ಲುಗಳು. ನಿಮ್ಮ ರಾಶಿ, ಗ್ರಹ ನಕ್ಷತ್ರ, ನಿಮ್ಮ ಹೆಸರು ಬಲ ಅಂತಿರಲ್ಲ, ಅವುಗಳ ಆಧಾರದ ಮೇಲೆ ಈ ಕಲ್ಲುಗಳು ಕೂಡ ಇರ್ತವೆ. ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಜನರಲಾಗಿ ಯಾರು ಬೇಕಾದ್ರೂ ಈ ಒಂದು ಸರವನ್ನು ಹಾಕ್ಕೋಬೋದು ಅಂತ ಸಾಕಷ್ಟು ಮಂದಿ ಹಾಕೋತಾರೆ. ಅವರವರ ನಂಬಿಕೆ. ಸಪ್ತಚಕ್ರಗಳ ಕುಂಡಲಿನಿ ಸಾಧನೆಯಲ್ಲಿ ನಾವು ಏನೋ ಒಂದು ಮಾಡ್ಬೋದು ಅಂತ ಒಂದು ನಂಬಿಕೆ ಆಧಾರದ ಮೇಲೆ ಇವುಗಳನ್ನು ಹಾಕೋತಾರೆ, ಸಾಧನೆ ಮಾಡ್ಬೋದು ಅಂತ. ಈ ಮಣಿ ಹಾಕ್ಕೊಳ್ದೇ, ಧರಿಸಿಕೊಳ್ದೇ ಸಾಧನೆ ಮಾಡೋಕ್ಕಾಗಲ್ವಾ ಗುರೂಜಿ ಅಂತ ನೀವು ಕೇಳ್ಬೋದು. ಖಂಡಿತ ಆಗುತ್ತೆ. ಹೇಗೆ ಅಂದರೆ ದೈವ ಭಕ್ತಿ, ಗುರುಭಕ್ತಿ ಇರಬೇಕು. ಕಠಿಣವಾದ ಶಿಸ್ತಿನಿಂದ ಜಪ ತಪಗಳನ್ನು ಮಾಡಬೇಕು. ಗುರುಗಳು ಯಾವ ರೀತಿ ಹೇಳ್ಕೊಡ್ತಾರೆ ಆ ರೀತಿ ಜಪ ತಪ ಆಚರಿಸಿದ್ರೆ, ದಿನ ಒಂದು 2 ನಿಮಿಷ, 3 ನಿಮಿಷ, 5 ನಿಮಿಷ ನೀವು ಜಪ ತಪ ಕೂತ್ರೆ ಸಾಧನೆ ಮಾಡ್ಬೋದು. ಆವಾಗ ಬೇಕಾ ಈ ಮಣಿಗಳನ್ನು ಕೈಯಲ್ಲಿ ಇಟ್ಕೊಂಡು ನೀವು ಜಪಮಾಲೆಯಾಗಿ ಯೂಸ್ ಮಾಡ್ಬೋದು. ಈ ರೀತಿ ಗೊತ್ತಾಯ್ತಲ್ಲ? ಕೈಗೆ ಹಾಕ್ಕೊಂಡು ನೀವು ಎನರ್ಜಿಯನ್ನು ಸಂಪಾದನೆ ಮಾಡ್ಕೋಬೋದು, ಸಮತೋಲನವನ್ನು ಕಾಪಾಡ್ಕೋಬೋದು. ಅಥವಾ ಜಪ ತಪ ಮಾಡಿ ನೀವು ಭಗವಂತನ ಆರಾಧನೆ ಮಾಡಿ ಸಕ್ಸಸ್ ಆಗ್ಬೋದು. ನೀವು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಒಳ್ಳೆಯದು. ಗೊತ್ತಾಯ್ತಲ್ಲ? ಹಾಗೆ ಇದರಲ್ಲಿ ಬೇರೆ ಬೇರೆ ಥರ ಮಾಲೆಗಳಿರುತ್ತೆ. ಇದು ಬರೀ ಆಧ್ಯಾತ್ಮಿಕ ಮಾಲೆ. ಇದು ಯಾವುದೋ ಆಧ್ಯಾತ್ಮಿಕ ಮಾಲೆ. ಇನ್ನೂ ಬೇರೆ ಬೇರೆ ಮಾಲೆಗಳಿದ್ದಾವೆ. ಏನು ಮಾಲೆಗಳು? ಮನಿ ಮ್ಯಾಗ್ನೆಟಿಕ್ ಕೇಳಿದ್ರ ನೀವು? ಮನಿ ಮ್ಯಾಗ್ನೆಟಿಕ್ ಅಂದರೆ ಏನು? ದುಡ್ಡು ವಶ ಮಾಡ್ಕೊಳ್ಳೋದು, ಧನ, ಐಶ್ವರ್ಯ, ದುಡ್ಡು ವಶ ಮಾಡ್ಕೊಳ್ಳೋದು. ಹಾಗೆ ದೃಷ್ಟಿ ನಿವಾರಣೆ, ದುಷ್ಟಶಕ್ತಿ ದೃಷ್ಟಿ ನಿವಾರಣೆಗೆ ಕೆಲವೊಂದು ಮಾಲೆಗಳನ್ನು ಕೆಲವರು ಉಪಯೋಗಿಸ್ತಾರೆ. ಗೊತ್ತಾಯ್ತಲ್ಲ? ಈಗ ಶತ್ರು ದೃಷ್ಟಿ ಇರುತ್ತೆ. ನೀವು ಕೇಳಿದ್ರೆ ಶತ್ರುಗಳ ಕಾಟ ಇದೆ, ಜಗಳ ಇದೆ, ದಾರಿದ್ರ್ಯ ಇದೆ, ಯಾರೋ ಮಾಟ ಮಂತ್ರ ಮಾಡಿರ್ತಾರೆ. ಈ ರೀತಿ ಒಂದು ಭಾವನೆಗಳು ಕೆಲವ್ರಿಗಿರುತ್ತೆ. ಅದಕ್ಕೆ ಈ ಶತ್ರು ಕಾಟ ತಡಿಲಿಕ್ಕೆ, ದಾರಿದ್ರ್ಯ ನಿವಾರಣೆಗೆ, ಹಾಗೆ ವಶೀಕರಣಕ್ಕೆ, ಆಕರ್ಷಣೆಗೆ ಈ ಒಂದು ಬ್ರೇಸ್ಲೈಟ್ಗಳನ್ನು ಕೈಗೆ ಹಾಕೋತಾರೆ. ಅಥವಾ ಕೆಲವರು ಕುತ್ತಿಗೆಗೂ ಹಾಕೋತಾರೆ. ನವರತ್ನ ಮಾಲೆ ಕೇಳಿದ್ರಲ್ಲ ನೀವು? ನವರತ್ನ ಮಾಲೆ, ಕರಂಗಲಿ ಮಾಲೆ, ಆಮೇಲೆ ಸ್ಫಟಿಕ ಮಾಲೆ ಅವೆಲ್ಲ ಹಾಕೋತಾರೆ. ಇದರಲ್ಲಿ ಸ್ಫಟಿಕ ಕಲ್ಲಿದೆ ನೋಡಿ. ವೈಟ್ ಕಲರ್ ಇದೆಯಲ್ಲ, ಅದು ಸ್ಫಟಿಕ ಕಲ್ಲೇ, ನೆನ್ಪಿಟ್ಕೊಳ್ಳಿ. ವೈಟ್ ಕಲರ್ ಇದೆಯಲ್ಲ, ನೀರು ಥರ ಇರುತ್ತಲ್ಲ, ಅದು ಸ್ಫಟಿಕ ಕಲ್ಲು. ಇದರಲ್ಲೂ ಕಲ್ಲಿದೆ, ಸ್ಫಟಿಕ. ಗೊತ್ತಾಯ್ತಲ್ಲ? ಆದರೆ ಕರಂಗಲಿ ಇಲ್ಲ, ನೆನ್ಪಿಟ್ಕೊಳ್ಳಿ. ಕರಂಗಲಿ ಇಲ್ಲ, ಟೈಗರ್ ಸ್ಟೋನು. ಆಮೇಲೆ ಬಂದುಬಿಟ್ಟು ಇದರಲ್ಲಿ ಏನಿದ್ರು ರೇಡಿಯಮ್ ಸ್ಟೋನು ಅಂತ ಇಂಥವು. ಗೊತ್ತಾಯ್ತೇನ್ರಿ? ರೇಡಿಯಮ್ ಇಲ್ಲ ಇದರಲ್ಲಿ, ಬಟ್ ವಜ್ರ ಅಂತಿರಲ್ಲ, ಲೋಕಲ್ ವಜ್ರಗಳು
ಹಾಗಂತ ಒರಿಜಿನಲ್ ಅಲ್ಲ. ದುಡ್ಡಿರೋರು ಬೇಕಾ ಇದರಲ್ಲೇ ಒರಿಜಿನಲ್ ಆಗಿ ತೊಗೊಂಡು ಹಾಕೋಬೋದು. ಇದೇನೇನಿಗೆ ಆಕರ್ಷಣೆಗೆ, ಏನೇನು ಆಕರ್ಷಣೆಗೆ? ಧನ ಆಕರ್ಷಣೆಗೆ, ಶತ್ರುದೃಷ್ಟಿ ನಾಶಕ್ಕೆ, ರೋಗಗಳ ನಾಶಕ್ಕೆ, ಗೊತ್ತಾಯ್ತಲ್ಲ, ಆಕರ್ಷಣೆಗೆ, ವಶೀಕರಣಕ್ಕೆ, ನವಗ್ರಹ ದೋಷ ನಿವಾರಣೆಗೆ, ನಕ್ಷತ್ರ ದೋಷ, ಗ್ರಹದೋಷ, ರಾಶಿಗಳ ದೋಷ, ಇನ್ನೊಂದು ದೋಷ, ಮತ್ತೊಂದು ದೋಷ ಅಂತಿರಲ್ಲ ನೀವು, ಆ ಏನೇನೋ ದೋಷಗಳಿಗೆ ಈ ಒಂದು ಮಾಲೆಗಳ ಉಪಯೋಗ ಆಗುತ್ತೆ. ದೋಷ ನಿವಾರಣೆಗೆ ಆಗುತ್ತೆ ಈ ಮಾಲೆಗಳು. ಕೈಯಲ್ಲಿ ಬ್ರೇಸ್ಲೈಟ್ ಥರ ನೀವು ಹಾಕ್ಕೋತಿರಲ್ಲ ಶೋಗೆ ನೋಡ್ಕೊಳ್ಳಿಕ್ಕೆ, ಆ ಥರ ನೀವು ಏನೇನೋ ಮಾಲೆಗಳು ಹಾಕ್ಕೋತಿರಲ್ಲ ಕೈಗೆ, ಆ ರೀತಿ ಕೈಗೆ ಹಾಕೋತಿರಲ್ಲ ನೀವು ಈ ರೀತಿ ಕೈಗೆ ಹಾಕ್ಕೊಳ್ಳೋದು, ಗೊತ್ತಾಯ್ತಲ್ಲ. ಅಥವಾ ಕುತ್ತಿಗೆಗೆ ಹಾಕೋಬೋದು. ಅದೇನು ಕುತ್ತಿಗೆಗೆ ಹಾಕೋಬಾರ್ದಾ ಅಂತ ಕೇಳ್ಬೋದು. ಹಾಕ್ಕೋಬೋದು, ಕುತ್ತಿಗೆಗೆ ಹಾಕೋಬೋದು, ಕೈಗೆ ಹಾಕೋಬೋದು, ನಿಮ್ಮ ಇಷ್ಟ. ಒಟ್ಟಿನಲ್ಲಿ ಎನರ್ಜಿ ಬ್ಯಾಲೆನ್ಸು, ನಮ್ಮ ಶರೀರದ ಭೌತಿಕ ಶರೀರದ ಎನರ್ಜಿ, ಚೈತನ್ಯ, ಶಕ್ತಿ, ಹಾಗೆ ಭಾವನೆಗಳಲ್ಲಿ ಆಧ್ಯಾತ್ಮಿಕ ಶಕ್ತಿ, ಭಾವನೆಗಳಲ್ಲಿ ಆಧ್ಯಾತ್ಮಿಕ ಶಕ್ತಿ ನೀವು ಈ ರೀತಿ ಹಾಕ್ಕೋಬೋದು. ಕೈಗೆ ಹಾಕೋಬಿಟ್ಟು ಮಾಡ್ಬೋದು. ನೋಡಿ ಇದರಲ್ಲಿ ಕಲ್ಲರ್ ಕಲ್ಲುಗಳಿದೆ. ಏನು? ಟೈಗರ್ ಸ್ಟೋನು, ಆಮೇಲೆ ಇನ್ನು ಸ್ಫಟಿಕ ಸ್ಟೋನು. ಸ್ಫಟಿಕ ಅಂದರೆ ಕಲ್ಲು, ಗೊತ್ತಲ್ಲ, ಸ್ಫಟಿಕ ಕಲ್ಲು. ಹೀಗೆ ಮುತ್ತು, ರತ್ನ, ಹುಳ, ನೀಲಮಣಿ, ಪುಷ್ಪರಾಗ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಕಲ್ಲುಗಳಿರುತ್ತೆ. ಇದೆಲ್ಲ ಏತಕ್ಕಾಗುತ್ತೆ? ಒಬ್ಬ ಮನುಷ್ಯನ ಶಕ್ತಿ, ಎನರ್ಜಿ ಸಮತೋಲನಕ್ಕಾಗಿ. ನೆನಪಿಟ್ಕೊಳ್ಳಿ, ಶಕ್ತಿ ಸಮತೋಲನಕ್ಕಾಗಿರುತ್ತೆ, ಗೊತ್ತಾಯ್ತಲ್ಲ. ಧನ ಆಕರ್ಷಣೆಗೆ, ನಾನು ಆಗಲೇ ಹೇಳಿದೆ, ಧನ ಆಕರ್ಷಣೆಗೆ, ಧನ ಅಂದರೆ ಐಶ್ವರ್ಯ ಆಕರ್ಷಣೆಗೆ, ಆಮೇಲೆ ವಶೀಕರಣಕ್ಕೆ, ಆಮೇಲೆ ಆಕರ್ಷಣೆಗೆ, ಆಮೇಲೆ ಏನು ಹೇಳಿದ್ದೀನಿ, ದೋಷ ನಿವಾರಣೆಗೆ, ಗ್ರಹದೋಷ, ನಕ್ಷತ್ರ ದೋಷ, ಆಮೇಲೆ ಯಾರೋ ಶತ್ರುಗಳ ಕಾಟ ಇರುತ್ತಲ್ಲ ಅವರು, ಆಮೇಲೆ ಯಾರಾದರೂ ಮಾಯಾಮಾಟ ಮಾಡಿದ್ರೆ ಅವರು, ಅದೆಲ್ಲ ದೋಷಾವಣೆಗೆ ಹೋದರೆ ನಾವು ಕೈಯಲ್ಲಿ ಹಾಕೋಬಿಟ್ಟು ಎನಿ ಟೈಮ್ ಓಡಾಡಿದ್ರೆ ಒಂದು ಆತ್ಮಸ್ಥೈರ್ಯ, ಆತ್ಮಚೈತನ್ಯ ನಮಗಿರುತ್ತೆ, ಗೊತ್ತಾಯ್ತಲ್ಲ. ಇಲ್ಲಾಂದ್ರೆ ಇಲ್ಲಿಂದ ಇರುತ್ತೆ. ಏನೂ ಇಲ್ಲ, ನಾನು ಏನೂ ಮಾಡಲ್ಲ, ನಾನು ಸುಮ್ಮನೆ ಇರ್ತೀನಿ, ನನಗೇನು ಬೇಡ, ನಾನು ₹1 ಖರ್ಚು ಮಾಡಲ್ಲ ಅಂದ್ರೆ, ₹1 ಖರ್ಚು ಮಾಡಲ್ಲ ಅಂದ್ರೆ ಅಷ್ಟೇ, ಹಂಗೆ ಇರಬೇಕಾಗುತ್ತೆ, ಲೈಫ್ ಲಾಂಗ್ ಹಂಗೆ ಇರಬೇಕಾಗುತ್ತೆ. ಇಲ್ಲ, ನಮ್ಮ ಕಷ್ಟಗಳ ನಿವಾರಣೆಗೆ, ಬಾಧೆಗಳ ನಿವಾರಣೆಗೆ ಏನೋ ಒಂದು ಮಾಡ್ಕೊಳ್ಳೋಣ, ಏನೋ ಒಂದು ತಗೊಳ್ಳೋಣ ಅಂಥ ವ್ಯವಸ್ಥೆಗಳು ಮಾಡ್ಕೋಬೇಕು ಜೀವನದಲ್ಲಿ. ನೋಡಿರಿ, ಜಗತ್ತಿನಲ್ಲಿ ನಾವು ಏನೇನೋ ಕೆಲಸಗಳು ಮಾಡ್ತೀವಿ, ಏನೇನಕ್ಕೋ ದುಡ್ಡು ವೇಸ್ಟ್ ಮಾಡ್ತೀವಿ. ಯಾವಾಗಲೂ ನಾವು ಮೇಯ್ನ್ ಯಾವುದಕ್ಕೆ ಉಪಯೋಗಿಸ್ಬೇಕು ದುಡ್ಡು ಗೊತ್ತಾ? ಆಧ್ಯಾತ್ಮಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ, ಅಂದರೆ ನಮ್ಮ ಆರೋಗ್ಯ ಬೇಕು. ಅದಕ್ಕೆ ಯೋಗ ಸಾಧನೆ, ಜಪ ತಪ ಇವುಗಳ ಸಾಧನೆ ಮಾಡಬೇಕು. ಯೋಗ ಸಾಧನೆ, ಜಪ ತಪ ಇವೆಲ್ಲ ಮಾಡಿದಾಗ ನಮಗೆ ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಹಂಗಂತ ಕೆಲಸ ಕಾರ್ಯ ಮಾಡೋರು ಹೆಚ್ಚಾಗಿ ಜಪ ತಪ ಮಾಡೋಕ್ಕಾಗಲ್ಲ, ಹೊರಗಡೆ ಸಾಧನೆ ಮಾಡ್ತಾರೆ, ಕೆಲಸ ಕಾರ್ಯಗಳಲ್ಲಿರ್ತಾರೆ. ಅದಕ್ಕೆ ಈ ರೀತಿ ಬ್ರೇಸ್ಲೈಟುಗಳು, ಇನ್ನೊಂದು ಮಾಲೆಗಳು, ಕರಂಗುಲಿ ಮಾಲೆ, ಸ್ಫಟಿಕ ಮಾಲೆ, ರುದ್ರಾಕ್ಷಿ ಮಾಲೆ ಇತ್ಯಾದಿ ಮಾಲೆಗಳನ್ನು ಧರಿಸ್ಬೇಕಾಗುತ್ತೆ. ಆಗ ಅದರಿಂದ ಹೆಚ್ಚಿನ ಶಕ್ತಿ ನಮಗೆ ಬರುತ್ತೆ. ಆಗ ನಾವು ಏನು ಆಲೋಚನೆ ಮಾಡ್ತೀವಿ, ಏನು ಚಿಂತೆ ಮಾಡ್ತೀವಿ, ಏನು ಉದ್ದೇಶಗಳಿರುತ್ತೆ, ಏನು ಡೈರೆಕ್ಷನ್ ಇರುತ್ತೆ, ಅದಕ್ಕೆ ತಕ್ಕಂಗೆ ನಮ್ಮ ಕೆಲಸ ಕಾರ್ಯಗಳು ಆಗ್ತವೆ ಅಲ್ವಾ. ಯಶಸ್ಸನ್ನು ಕಾಣ್ತೀವಿ ಜೀವನದಲ್ಲಿ. ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಅಭಿವೃದ್ಧಿ ಹೊಂದ್ತೀವಿ. ಅಂದರೆ ಅದೇ ವಿದ್ಯೆ, ಒಳ್ಳೆಯ ವಿದ್ಯೆ ಲಭಿಸುತ್ತೆ, ಒಳ್ಳೆಯ ಜ್ಞಾನ ಲಭಿಸುತ್ತೆ, ಹಾಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ, ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ನಾವು ತೊಡ್ಕೊಳ್ತೀವಿ, ಹಾಗೆ ಲಾಭದಾಯಕವಾಗಿ ನಮ್ಮ ಜೀವನ ಇರುತ್ತೆ. ಆಮೇಲೆ ನಮ್ಮ ಒಂದು ಏನು ಪಾರಮಾರ್ಥಿಕ ಮಾರ್ಗ ಇದೆ, ಜೀವನ್ಮುಕ್ತಿ, ಜೀವನ ಮುಕ್ತಿ, ಮೋಕ್ಷ ಅಂತ ನಾವು ಹೊಂದ್ತೀವಿ. ಯಾವುದೋ ಒಂದು ಕೈಲಾಸನೋ, ವೈಕುಂಠನೋ, ಸ್ವರ್ಗನೋ ಒಂದು ನಮಗೆ ಸಿಕ್ಕೇ ಸಿಗುತ್ತೆ, ಯಾವುದೇ ಡೌಟ್ ಇಲ್ಲ. ಈ ರೀತಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವೀಕ್ಷಕರ, ಅಭಿಮಾನ ಗುರುಮಕ್ಕಳ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಸದಾ ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಸದಾ ಒಳ್ಳೆಯದಾಗಲಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.